ಗಣಪತಿ ಅಲ್ಲಿ ಬಿಡೋದು ಗ್ಯಾರಂಟಿ. ಹಾಯ್ ಎವ್ರಿವನ್, 2020-21 ಚಾನಲ್ ಓಪನ್ ಆಗಿತ್ತು. ಬಟ್ ಒಂದು ಆ ಪ್ರೆಸರ್ಗಳಿಂದ ಕಂಟಿನ್ಯೂ ಮಾಡೋಕ್ಕಾಗಿರಲ್ಲ ವಿಡಿಯೋನ. ಈಗ 2026 ರೀಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದೇ ಚಾನಲ್ನ. ಬಟ್ ಈ ಸಲ ಡಿಮೋಟಿವೇಟ್ ಆಗಲ್ಲ, ಮೋಟಿವೇಟ್ ಆಗಿ ಮಾಡ್ತೀವಿ. ನಮ್ಮ ಜೊತೆ ಜರ್ನಿ ಮಾಡೋಕ್ಕೆ ನೀವು ರೆಡಿಯಾಗಿರಬೇಕು. ನಾನಂತೂ ಗ್ಯಾರಂಟಿ ರೆಡಿ ಆಗಿದ್ದೀನಿ. ಯಾಕೆಂದ್ರೆ ಲಾಂಗ್ ಗ್ಯಾಪ್ ಆಯಿತು. 2021 ಸ್ಟಾರ್ಟ್ ಮಾಡಿದ್ದು. ಈ ಲೈಫು, ಪ್ರೆಷರು, ಕೆಲಸ, ಅದು ಇದು ಅಂತೆಲ್ಲಾನು ಸ್ವಲ್ಪ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಸ್ಟಾಪ್ ಮಾಡಿದ್ದೀವಿ ಚಾನಲ್ನ. ರೀಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಈ ಸರಿ ಡಿಮೋಟಿವೇಟ್ ಆಗಲ್ಲ. ಅವ್ರು ಹೇಳ್ದಂಗೆ ಗ್ಯಾರಂಟಿ ಪಕ್ಕ ಚೆನ್ನಾಗಿ ಮಾಡ್ತೀವಿ, ಎಂಟರ್ಟೈನ್ ಮಾಡ್ತೀವಿ, ಬ್ಲಾಗ್ ಮಾಡ್ತೀವಿ. ಮತ್ತೆ ಲಾಂಗ್ ಗ್ಯಾಪ್ ಆಗಿರೋದ್ರಿಂದ ನನ್ನ ಮಗಳು ಹೇಳ್ತಾ ಇದ್ದಾಳೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇನೆ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಏನ್ ಮಗಳೇ ಫಾಲೋ ಮಾಡಿ, ಓಕೆನಾ? ಸೊ ಈಗ ರೀಸ್ಟಾರ್ಟ್ ಮಾಡಿರೋದ್ರಿಂದ ಎಲ್ಲಾದ್ರೂ ಲಾಂಗ್ ಡ್ರೈವ್ ಹೋಗ್ಬೇಕು ಅಂದ್ರೆ ದೇವಸ್ಥಾನಕ್ಕೆ. ನೀವು ಆಲ್ರೆಡಿ ಹೇಳಾಯ್ತಲ್ಲ, ಈಗ ನಮ್ ಜೊತೆ ನೀವು ಬನ್ನಿ, ಮಂತ್ರಾಲಯಕ್ಕೆ ನಿಮ್ನ ಕರ್ಕೊಂಡು ಹೋಗ್ತೀವಿ. ಸೊ ಪ್ರಿಪರೇಷನ್ ಏನೇನ್ ಮಾಡ್ತಾ ಇದೀವಿ, ಲೆಟ್ಸ್ ಗೋ. ಓಕೆ, ಹೋಗೋಣ ಪಾಪು? Okay, Mom. Okay, Mom. Come on, let's go. ಬ್ಯಾಗ್ ಎಲ್ಲ ರೆಡಿ ಆಗಿದೆ. ಈ ಕಡೆ ನಮ್ಮ ಪಪ್ಪನೂ ರೆಡಿ ಆಗಿದ್ದಾರೆ. ಹಂಗೆ ಒಳಗೆ ಹೊಟ್ಟೋಗ್ಬಿಟ್ರು. ಅಪ್ಪ ಮಗಳೇನು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಏನ್ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ನೀವಿಬ್ರು ಆದ್ರೂ ಏನು ಪ್ಲಾನೇ ಮಾಡಲ್ಲ ಅಲ್ವಾ? ಎಲ್ಲಾದ್ರೂ ಹೋಗ್ಬೇಕಂದ್ರೆ ಸುಮ್ನೆ ಹೋಗೋದು, ಎಂಜಾಯ್ ಮಾಡೋದಷ್ಟೇ. ಅದಂತೂ ನಿಜ. ಲಾವಾ ಕೇಕ್ ಸ್ಟೋರಿ ಬಿಡಮ್ಮ. ಲಾವಾ ಕೇಕ್ ತಿಂದ್ವಿ. ಎಲ್ಲಿ? ಬೇಕ್ರಿ. ನನ್ ಬಿಟ್ಬಿಟ್ಟು ನೀ ಬಂದಿದ್ದಲ್ಲ. ಆದ್ರೆ ನಾನ್ ತಿನ್ಲಿಲ್ವಲ್ಲ. ಆದ್ರೆ ನೀವು ತಿಂದಿದ್ರಿ. ಏನು ತಿಂದಿದ್ರಲ್ಲ? ಈ ಕತೆ ಹೇಳು ನೀನು. ಕೆಲ್ಸಕ್ಕೆ ಹೋಗೋಣ ಅಂದೆ. ಆಯ್ತು, ನೀವಿಬ್ರು ಹೋಗಿದ್ ಬನ್ನಿ, ನಾನು ಮನೇಲಿ ಇರ್ತೀನಿ. ಅಟ್ಲೀಸ್ಟ್ ವಾಯ್ಸ್ ಆದ್ರೂ ಕೊಡ್ರಿ. ನೀವು ಮಾತಾಡಲ್ಲ ಅಂತ ಗೊತ್ತಾಯ್ತು, ವಾಯ್ಸ್ ಕೊಡಿ. ರೆಡಿ? ಏನ್ ರೆಡಿ? ಬ್ಯಾಗ್ ಎಲ್ಲ ರೆಡಿ. ಬ್ಯಾಗ್ ರೆಡಿ, ನೀನ್ ರೆಡಿ? ತಿಂಡಿ ರೆಡಿ. ಏನೇನ್ ತಿಂಡಿ ತಗೊಂಡಿದ್ದೀರಿ? ಅಲ್ಲಿ ಕವರಲ್ಲಿ ತೋರಿಸ್ತೀನಿ. ಏನೇನು ತಗೊಂಡಿದ್ದಾಳೆ ಅಂತ ತೋರಿಸ್ತಾ ಇದ್ದಾಳೆ. ನಿಮಿಷ, ನಾನು ತಂದಿಲ್ಲ, ನಮ್ಮ ಭಾವ ತಂದಿದ್ದಾರೆ. ನಿಮ್ಮ ಭಾವ ತಂದಿದ್ದಾರಾ? ಓಕೆ, ಚಿಪ್ಸು, ಕಪ್ ಕೇಕ್. ಓಕೆ, ನೆಕ್ಸ್ಟ್. ಓಕೆ ಓಕೆ, ತಿಂಡಿ ನೋಡಿದ ತಕ್ಷಣ ಆಗ್ಲೇ ಓಡ್ ಬಂದ್ಬಿಟ್ಲು. ಇದು ಲಾಂಗ್ ಡ್ರೈವ್ ಆಗಿರೋದ್ರಿಂದ ಸ್ನ್ಯಾಕ್ಸ್ ತಗೊಂಡಿದೀವಿ. ಉದ್ದಕ್ಕೂ ತಿನ್ಕೊಂಡು ಹೋಗೋದು. ಈಗಲೇ ತಿನ್ಬಾರ್ದು ಪಪ್ಪು, ಕಾರಲ್ಲಿ ಹೋಗ್ತಾ ತಿನ್ನೋದು. ಅಲ್ಲಿ ಹೋದ್ಮೇಲೆ ತಗೋತೀವಿ. ನನಗೂ ಕೊಡಿಸ್ತಾರೆ. ಓಕೆ, ಬೆಳಗಿನ ಜಾವ ಬೇಗ ಎದ್ದೊಳ್ಬೇಕು. ಈಗ ರೆಡಿ ಆಗದ ಫಸ್ಟ್. ಬೆಳಗ್ಗೆ 4 ಗಂಟೆಗೆ ಎದ್ದೊಳ್ಬೇಕನ್ರಿ, ಬೇಗ ನಿದ್ದೆ ಮಾಡಬೇಕು. ನಮ್ಮ ರೋಣನು ಬರ್ತಾನಂತೆ, ಬಟ್ ಅವನ್ನ ಕರ್ಕೊಂಡು ಹೋಗಕ್ಕಾಗಲ್ಲ. ಸೊ ಲೆಟ್ಸ್ ಗೋ. ಬಾಯ್ ಬಾಯ್ ಮಾಡಿ. ಆ್ಯಕ್ಚುಲಿ ನಾವು 4:30ಗೆ ಹೊರಟ್ವಿ. ಇದು ಅಷ್ಟರಲ್ಲಿ ಏನು ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಬೆಳಗಿನ ಜಾವ ಒಂದು 6 o'clock ಆಗಿತ್ತಾ? 6 o'clock ಮೇಲೆ ಸನ್ರೈಸ್ ಆಗ್ತಾ ಇದನ್ನ ಕ್ಯಾಪ್ಚರ್ ಮಾಡಿರೋದು. ಇದು ಸಕ್ಕದಾಗಿ ಕಾಣಿಸ್ತಾ ಇತ್ತು ಲೈವಲ್ಲಿ. ಕ್ಯಾಮ್ರಾಗೆ ಅಷ್ಟು ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಬಟ್ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅಷ್ಟು ಕವರ್ ಮಾಡಿದ್ದೀವಿ. ನೋಡಿ ಎಲ್ಲಿದ್ದೀವಿ ಈಗ ಪ್ರೆಸೆಂಟ್. ಇನ್ನೊಂದು 2 ಅವರ್ಸಲ್ಲಿ ಒಂದು ಲೊಕೇಶನ್ ರೀಚ್ ಆಗ್ತಾ ಇದ್ದೀವಿ. ಅಲ್ಲಿವರೆಗೂ ಟೈಮ್ ಪಾಸ್ ಮಾಡೋದಕ್ಕೆ ಅಂದ್ಬಿಟ್ಟು ಗೇಮ್ ಆಡ್ತೀವಿ. ಚಪಾತಿ ನಾಷ್ಟ ಚಪಾತಿ ಏನ್ ಮಾಡ್ದೆ ಮಗ ನಾಷ್ಟ?
ಎಲ್ಲಿಂದ ಮಾಡಿದೆ? ಚಪಾತಿ ಲಾಂಗ್ ಡ್ರೈವ್ ಬೋರ್ ಆಗ್ತಾ ಇದೆ ಆಲ್ರೆಡಿ. ಇನ್ನು 2 hours ಅಲ್ಲಿ ಒಂದು ಲೊಕೇಶನ್ ರೀಚ್ ಆಗ್ತೀವಿ. ಅದನ್ನ ಆಮೇಲೆ ನಾನೇನು ಕೆಲಸ ಮಾಡಿಲ್ಲ, ಎಲ್ಲ ನನ್ನ ಮಗಳೇ ಮಾಡಿದ್ರೆ ಸುಮ್ಮನೆ ಕಟ್ಟೆ ಹೊಡಿತಾವಳೆ. ಕೈ ತೆಗಿಯಮ್ಮ ಬಾಯಿಂದ. ಅಯ್ಯೋ ಬ್ಯಾಟ್ಗಲ್ ತರ. ಬೆಟ್ಟಕ್ಕೆ ಯಾವ ಬೆಟ್ಟಕ್ಕೆ? ಕಪ್ಕೊಂಡು ತಿನ್ಕೊಂಡು ಹೋಗ್ತಾ ಇದೀವಿ ಪಾಪು ಹೇಳ್ದಂಗೆ. ಅಷ್ಟೇ, ಏನಿಲ್ಲ. ನಮ್ಮಕ್ಕ ಏನು ಕೆಲಸ ಮಾಡ್ತಿದ್ನ ಅದಕ್ಕೆ ಕರ್ಕೋಬೋದಾ ಇದೀವಿ. ಯಾರನ್ನ? ನನ್ ಗಂಡನ್ನ. ನಿನ್ ಗಂಡ ಯಾರ ಪಾಪು? ಏನ್ ಮಾತಾಡ್ತಿದ್ಯಾ? ನಮ್ಮಪ್ಪ ಆಡ್ತಾರೆ ಅಂತ ಐತಲ್ಲ ಆಡು ಹಾಡು ಮತ್ತೆ ಲಯನ್ ಸಿಂಹ. ಲಯನ್ ಸಿಂಹ. ನಮ್ಮಪ್ಪ ಸ್ಟ್ರಾಂಗ್ ಬಾಯ್. ಸ್ಟ್ರಾಂಗ್ ಬಾಯ್ ಅಂತೆ. ಅಯ್ಯೋ ಡ್ಯಾನ್ಸ್ ಮಾಡೋಣ, ಆಡಕ್ಲಾ? ಮಾಡ್ತೀನಿ ಸುಮ್ಮನಿರಪ್ಪ. ಈಗ ಮಾಡೋಣ ಅಮ್ಮ, ಕಾರಲ್ಲಿ ಹೋಗ್ತಾ ಹೋಗ್ತಾ ಡ್ಯಾನ್ಸ್ ಮಾಡೋಣ. ಯಾಕೆಂದ್ರೆ ನನ್ನ ಆಚೆ ಮಾಡ್ಬಿಡ್ತೀನಿ. ಈಗ ಮಾಡೋಣ, ಚೆನ್ನಾಗಿರುತ್ತೆ. ಯಾಕೆಂದ್ರೆ ಬಿಡಿಯಪ್ಪ. ಅಲ್ಲಿ ಫ್ಯಾನ್, ದೊಡ್ಡ ಫ್ಯಾನ್ ರಂಗೆ ದೊಡ್ಡದೈತಲ್ಲ. ಯಾರು ರೆಡ್ಡೆ ರಪ್ಪ ಅದೇನು ಹೇಳು? ಫ್ಯಾನ್ದು ಇರುತ್ತಲ್ಲ ವಿಂಗ್ಸ್. ಥಿಂಗ್ಸ್ ಐತಲ್ಲ ಅದು ಸತತ 400 ಕಿಲೋಮೀಟರ್ಸ್ ಜರ್ನಿ. ಆಲ್ಮೋಸ್ಟ್ ಮಂಡ್ಯದಿಂದ ಈ ಪ್ಲೇಸ್ಗೆ ಹೋಗಿದ್ದು 7 hours ಆಯಿತು ಜರ್ನಿ. ಈ ಡೆಸ್ಟಿನೇಷನ್ ಎಲ್ಲಿಗೆ ಬಂದಿದ್ದೀವಿ ಏನು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಹೇಳ್ತೀವಿ. ಬಟ್ ಸಖತ್ತಾಗಿತ್ತು ಜಾಗ ಮಾತ್ರ. ಒಳ್ಳೆ ಅಡ್ವೆಂಚರ್ ಅಂತ ಹೇಳ್ಬೋದು. ಯಾವತ್ತಾದರೂ ಏನು ಭೂಮಿಯಿಂದ 2000 ಅಡಿ ಒಳಗಡೆ ಹೋಗೋದಕ್ಕೆ ಸಾಧ್ಯನಾ? ಅದು ಸಾಧ್ಯ ಮಾಡಿ ತೋರಿಸಿದ್ದೀವಿ. ಚೆನ್ನಾಗಿತ್ತೇನ್ರಿ ಪ್ಲೇಸ್? ಹೆಂಗಿತ್ತು? ಸೂಪರ್ ಆಗಿತ್ತು. ಈ ಪ್ಲೇಸ್ ಮಾತ್ರ ಸೂಪರ್ ಆಗಿತ್ತು. 2000 ಅಡಿ ಭೂಮಿ ಒಳಗಡೆ ಹೋಗೋದಿದೆಯಲ್ಲ, ಭಯಂಕರ ಕಷ್ಟವಾಗಿತ್ತು. ತುಂಬ ಚೆನ್ನಾಗಿದೆ. ಇದು ಪಾರ್ಟ್ 2 ವಿಡಿಯೋದಲ್ಲಿ ನಾವು ಹಾಕ್ತೀವಿ. ಬಟ್ ನೋಡಿ, ತುಂಬ ಚೆನ್ನಾಗಿದೆ ಪ್ಲೇಸು. ಜೀವನದಲ್ಲಿ ಒಂದೇ ಒಂದು ಸಲ ಈ ಪ್ಲೇಸ್ಗೆ ಪ್ರತಿಯೊಬ್ಬರು ವಿಸಿಟ್ ಮಾಡಬೇಕು. ಅದು ಶಕ್ತಿ ಇದ್ದಾಗಲೇ ವಿಸಿಟ್ ಮಾಡಿ. ಶಕ್ತಿ ಕಳೆದೋದ್ಮೇಲೆ, ವಯಸ್ಸಾದ್ಮೇಲೆ ವಿಸಿಟ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಶಕ್ತಿ ಇದ್ದಾಗಲೇ ವಿಸಿಟ್ ಮಾಡಿ. ವಾಲ್ಮೀಕಿ ಗುಹೆ, ಇದ್ರ ಹೆಸರು ವಾಲ್ಮೀಕಿ ಗುಹೆ ಅಂತ. ಆಂಧ್ರ ಪ್ರದೇಶದಲ್ಲಿರೋದು. ಗುತ್ತಿಯಿಂದ ಒಂದು 20-25 ಕಿಲೋಮೀಟರ್ಸ್ ದೂರ ಆಗುತ್ತೆ. ಬಟ್ ತುಂಬ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಬೇಕು. ಭಯಂಕರವಾಗಿದೆ ಪ್ಲೇಸು. 2 ಥರ ಪ್ಲೇಸ್ ಇದೆ. ಭಯಂಕರವಾಗಿದೆ. ಎಕ್ಸ್ಪ್ಲೋರ್ ಮಾಡಿದ್ದೀವಿ, ನೋಡಿ. ಅಲ್ಲಿ ಬೀಳೋದು ಗ್ಯಾರಂಟಿ. ದಯವಿಟ್ಟು ಒಬ್ಬೊಬ್ಳನ್ನೇ ಬಿಟ್ಬಿಟ್ಟು ಹೋಗ್ಬೇಡಿ. ನಮ್ಮ ಅಪ್ಪಂಗಿರೋಳು ನಾನು ಒಬ್ಬಳೆ ಚಿಕ್ಕ ಮಗಳು. ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ರೂಮ್ ಭಾರಿ ಕಷ್ಟ ಕಣ. ಭಾರಿ ಕಷ್ಟ ಇತ್ತು. ಬಟ್ ನಾವು 1 ತಿಂಗಳ ಮುಂಚೆನೇ ಇವತ್ತೊಂದು ಡೇಟ್ಗೆ ಆನ್ಲೈನಲ್ಲಿ ರೂಮ್ ಬುಕ್ ಮಾಡಿದ್ದೀವಿ, ಮತ್ತು ಸೇವೆ ಬುಕ್ ಮಾಡಿದ್ದೀವಿ. ಅದರಿಂದ ನಾವು ಬಂದ ತಕ್ಷಣ ರೂಮ್ ಸಿಕ್ತು ನಮಗೆ. ಅದು ಬೆಟರ್. ಹಂಗೆ ಬುಕ್ ಮಾಡ್ಕೋಬೇಕು ಮಂತ್ರಾಲಯಕ್ಕೆ. ನನ್ನ ಮಗಳು ಯಾವ ಶಾರ್ಟ್ ಬಂದರೂ ಬಂದು ಕುತ್ಕೋತಾ ಇದ್ದಾಳೆ. ಅದು ಏನಂತ ಗೊತ್ತಾಗ್ತಾ ಇಲ್ಲ. ಏನು ವಿಷಯ ಪಾಪು? ಬ್ಲಾಗ್ ಮಾಡಕ್ಕೆ ಹಿಂಸೆ ಕೊಡ್ತದೆ. ಅಮ್ಮ ಎಲ್ಲರಿಗೂ ಹಿಂಸೆ ಕೊಡ್ತಾ ಇದ್ದಾರೆ. ಬ್ಲಾಗ್ ಮಾಡಿ ನಾನು ಹಿಂಸೆ ಮಾಡ್ತಾ ಇದ್ದೀವಿ. ನಾನು ಹಿಂಸೆ ಕೊಟ್ಟನ? ನಾವು ಗೋವಿಂದಗೆ ಹೇಳ್ತಾ ಇದೀವಿ. ಯಾರು ಫೋನ್ ಮಾಡ್ತಾ ಇರೋದು? ರಿಸೀವ್ ಮಾಡಿ. ಸರಿ, ಈಗ ರೂಮಿಗೆ ಬಂದಿದ್ದೀವಿ. ಫಸ್ಟ್ ಆಂಜಿ ನೋಡ್ಕೊಂಡ್ ಬಂದ್ಬಿಡೋಣ, ಆಮೇಲೆ ರಾಯರು ನೋಡಕ್ ಆಯ್ತು ನಮ್ದು. ಓಕೆನಾ? ಆಲ್ರೆಡಿ ರೂಮ್ ಬುಕ್ ಮಾಡಿರೋದ್ರಿಂದ ಈಗ ರೂಮಿಗೆ ಬಂದಿದ್ದೀವಿ, ರೆಡಿ ಆಗಿದ್ದೀವಿ. ಟೈಮಲ್ಲಿ 8:30 ಲಾಸ್ಟ್ ಇರೋದ್ರಿಂದ ನಾಳೆ ದರ್ಶನಕ್ಕೆ ಹೋಗೋದು. ಈಗ ಫಸ್ಟ್ ನಾವು ಪಂಚಮುಖಿಗೆ ತಾನೆ? ಪಂಚಮುಖಿ ಅಂಜನಾದ್ರಿ ಪ್ಲಾನ್ ಮಾಡಿದ್ರೆ, ಸಡನ್ ಪ್ಲಾನಿಂಗು. ಆಕ್ಚುಲಿ ಫಸ್ಟ್ ಕ್ಯಾನ್ಸಲ್ ಆಗಿತ್ತು, ಮತ್ತೆ ಹೋಗೋ ಪ್ಲಾನ್ ಕನ್ಫರ್ಮ್ ಆಯ್ತು. ಓಕೆ ಮಾಮ್. ಓಕೆ ಮಾಮ್. Okay guys, let's ಪಂಚಮುಖಿ ಫಸ್ಟ್, ಪಂಚಮುಖಿ ಆಮೇಲೆ ಅಂಜನಾದ್ರಿ. ಓಕೆ, ಪಂಚಮುಖಿ ಜೈ. ಮಾಮಿ ಮುಗಿಸ್ಕೊ ಓಡ್ ಬಂದ್ಬಿಡೋಣ ಬಾ.
ಓಡು ಓಡು ಬೇಗ. ಎಲ್ಲಿದ್ದೀವಿ ಎಲ್ಲ ಇದೀವಿ ಫಸ್ಟ್ ಹೇಳ್ಬಿಡಿ. ಪಂಚಮುಖಿ ಗಣಪತಿ, ಪಂಚಮುಖಿ ಆಂಜನೇಯ. ಕ್ಲೋಸ್ ಆಗ್ಬಿಡುತ್ತೆ, ಬೇಗ ಬೇಗ ಹೋಗೋಣ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ರಾಘವೇಂದ್ರನಿಗೆ ತುಂಬ ಸಪೋರ್ಟ್ ಮಾಡಿದಂಥ ಆಂಜನೇಯ ಸ್ವಾಮಿ ಅವರು. ಅಂದ್ರೆ ಧ್ಯಾನ ಮಾಡೋದಕ್ಕೆ ಜಾಗ ಕೊಟ್ಟಿದ್ದು, ಮತ್ತೆ ಸಖತ್ ಪವರ್ಫುಲ್ ಅಲ್ವಾ? ಉದ್ಭವ ಒಂಥರ ಉದ್ಭವ ಆಗಿರೋ ಒಂದು ಒಳಗಡೆ ಪಾದುಕೆಗಳು ಸಿಗ್ತವೆ, ಆಂಜನೇಯ ಪಾದುಕೆಗಳು. ಹಾ. ಬಾಬಾ ಪಾಪು ಇಲ್ಲಿ ನೀನ್ ಮಿಸ್ ಆಗ್ಬಿಡ್ತೀಯ ಬಿಡು, ಗ್ಯಾರಂಟಿ. ಹಿಂಗಾದ್ರೆ ಒಳಗಡೆ ವಿಡಿಯೋ ಅಲೋ ಮಾಡಲ್ಲ, ಎಂಟ್ರೆನ್ಸ್ ಮಾತ್ರ ಇವಾಗ. ಜೈ ಬಜ. ಇದು ಪಂಚಮುಖಿ ಆಂಜನೇಯ ದೇವಸ್ಥಾನ ಹಿಂದೆ ಇರುವಂತಹ ರಾಘವೇಂದ್ರ ಸ್ವಾಮಿಯವರ ಮನೆ ದೇವರಾದಂತಹ ಲಕ್ಷ್ಮೀ ದೇವಸ್ಥಾನ. ಇದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಅದ್ರ ಹಿಂದೆ ಇರುವಂಥ ದೇವಸ್ಥಾನ. ಅಲ್ಲೆಲ್ಲೂ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ. ನಾವೆಲ್ಲೆಲ್ಲಿ ಫೋಟೋ ವಿಡಿಯೋ ತೆಗಿತಾ ಇದೀವಿ ಅಲ್ಲಿ ಮಾತ್ರ ಪರ್ಮಿಷನ್ ಇರೋದು. ಓಕೆನಾ? ನಿನ್ನೆ ನೋಡ್ತೀನಿ ಕಣ್ರಿ. ದರ್ಶನ ಕೊಡ್ತಾ ಇದೀವಿ, ಎಲ್ಲ ರೆಡಿ ಆಗಿದ್ದೀವಿ ನೋಡಿ. ಹೋಗದಾ? ನಮ್ಮ ಓಟು ನಮ್ಮ ಅಜ್ಜಿ ಸೀರೆ ಹಾಕೊಂಡವಳು ನೋಡಿ ಹೆಂಗಿದೆ, ಹೆಂಗಿದೆ ಓಟು. దర్శనానికి రావలేను. క్యూలో వచ్చేందుకు ఇబ్బందిగా ఉన్నటువంటి వయోవృద్ధులు, దివ్యాంగులు, గర్భిణీ స్త్రీలు, అనారోగ్య పీడితులకు 7 మరియు 8వ నంబర్ గేట్ నందు దర్శనం వ్యవస్థ ఉంటుంది. అలాంటి వారు సత్వారమునందు ఇచ్చేటువంటి 7 ನೋಡಿ ಮೊದಲನೇ ಪೂಜೆ, ಮೊದಲನೇ ಪೂಜೆ 6 ಗಂಟೆಗೆ. ಸಾರಿ, ನಮ್ಮ ಬುಕ್ ಮಾಡಿದರೆ ದರ್ಶನ ಬುಕ್ ಮಾಡಿದರೆ ಇಲ್ಲಿ ಬಿಡ್ತಾರೆ, ಇಲ್ಲ ಅಂದರೆ ಇಲ್ಲಿ ಕ್ಯೂ ಇದೆ ನೋಡಿ, ಈ ಕ್ಯೂ ಅಲ್ಲಿ ಬರಬೇಕಾಗುತ್ತೆ. ನೋಡಿ ಫ್ರೀಯಾಗಿ ದರ್ಶನ ಆಯಿತು. ಒಂದು 10 ನಿಮಿಷ 1/2 ಗಂಟೆ ದೇವ್ರ ಮುಂದೆನೇ ನಿಂತಿದ್ದೋ, ಫ್ರೀಯಾಗಿ ದರ್ಶನ ಆಯಿತು. ಬುಕ್ ಮಾಡ್ಕೊಂಡು ಬಂದರೆ ಬೆಸ್ಟ್. ಫ್ರೀಯಾಗಿ ದರ್ಶನ ಆಯಿತು. 10 ನಿಮಿಷ 1/4 ಗಂಟೆಗೆ ಆ ದೇವ್ರ ಮುಂದೆನೇ ನಿಂತಿದ್ದೋ, ರಾಯರ ಮುಂದೆನೇ ನಿಂತಿದ್ದೋ, ಅಷ್ಟು ನೀಟಾಗಿ ದರ್ಶನ ಆಯಿತು. ಈಗ ಮಾತಾಡ್ರಿ, ಏನು ಮಾತಾಡ ನೋಡಿ. ಸೇವೆ ಬುಕ್ ಮಾಡ್ಕೊಂಡ್ರೆ ನಿಮಗೆ ಈ ಥರ ಒಂದು ಶಾಲು ಮತ್ತು ಪ್ರಸಾದ ಅದೆಲ್ಲ ಇದು ವಿಗ್ರಹ ಅವರೇ ಕೊಡ್ತಾರೆ. ನಂಬರ್ 10 ಕೊಡ್ತಾರೆ. ಟಿಕೆಟ್ ಯಾವ್ದು ಮಾಡಿಸಿದ್ದು? ಕನಕ ಸೇವೆನಾ? ಕನಕ ಸೇವೆ ಅಂತ ಆನ್ಲೈನಲ್ಲಿ ಮಾಡಿದ್ದು. ಆನ್ಲೈನಲ್ಲಿ ಮಠದ್ದೇ ಒಂದು ಲಿಂಕ್ ಇದೈತೆ, ವೆಬ್ಸೈಟ್ ಐತೆ, ಅದರಲ್ಲಿ ಮಾಡಬೇಕು. ಕನಕ ಸೇವೆ ಅಂತ 1250 ರೂಪಾಯಿ. ಟ್ಯಾಕ್ಸ್ ಎಲ್ಲ ಸೇರಿ 1310 ರೂಪಾಯಿ ಬೀಳ್ತದೆ. 1310 ರೂಪಾಯಿ ಬೀಳ್ತದೆ. ಬಂದರೆ ನೀವು 2000 ದರ್ಶನ ಮಾಡ್ಬೋದು. ಒಂದು 10-15 ನಿಮಿಷ ಮುಚ್ಚ ದರ್ಶನ ಮಾಡ್ಬೋದು. ರಶ್ ಏನಿಲ್ಲ, ಅಷ್ಟು ಏನಿಲ್ಲ. ಶಿವರಾತ್ರಿಗೆ ಒಳ್ಳೆ ದರ್ಶನ ಆಯ್ತು. ಡಿಂಪಿ ಮಾಮಿ ಎಷ್ಟು ಸರಿ ನೋಡ್ದಮ್ಮ? 3 ಸರಿ 4 ಸರಿ
ಹೋಗಿದ್ದೆ 2 ಸರಿ. ಅವಳು 3-4 ಸರಿ ಫೀಲ್ ಮಾಡ್ತಾ ಇದ್ದಾಳೆ ಅಷ್ಟೇ. ದೇವ್ರು ತೋರಿಸ್ತೀನಿ ಡೈರೆಕ್ಟ್. ಇದು ಲೈವ್ ಪೂಜೆ ನಡೀತಾ ಇರೋದು ಒಳಗಡೆ ಅಲ್ವಾ? ಇನ್ನೇನಾದ್ರೂ ಹೇಳೋದಿದ್ಯಾ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇ. ನೆಕ್ಸ್ಟ್ ಅಲ್ಲಿಗೆ ನೋಡೋಣ ಬನ್ನಿ, ಎಲ್ಲ ಬಂದ್ಮೇಲೆ ಮಾತಾಡೋಣ. ಪ್ಲಾನ್ ಮಾಡೋಣ. ಯಾವ ಬೆಟ್ಟ? ಅಂಜನಾದ್ರಿ. ಇಲ್ಲಿಂದ ಮಾದೇಶ್ವರ ಬೆಟ್ಟಕ್ಕೆ ಹೋಯ್ತಲ್ಲಂತೆ ಅವಳು. ಅಂಜನಾದ್ರಿ. ಟೈಮು ಪ್ಲಾನ್ ಮಾಡ್ಬೇಕು ಏನಾಗುತ್ತೆ ಅಂತ ನೋಡ್ಬಿಟ್ಟು ಹೇಳೋದು ಫೈನಲ್ ಅಲ್ಲಿ. ಓಕೆ, ನೆಕ್ಸ್ಟ್ ಹೋಗೋದ ಅಲ್ಲಿಗೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधुनवे.